ಟಾಟಾ IPL ಮ್ಯಾಚ್ ನಂಬರ್ 63 ಗುಜರಾತ್ ಟೈಟನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಕೋಲ್ಕತ್ತಾ ಅವರು ಆಲ್ರೆಡಿ ಅಫಿಷಿಯಲ್ ಆಗಿ ಟೇಬಲ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಬಟ್ ಗುಜರಾತ್ ಅವರು ನೆಕ್ಸ್ಟ್ 2 ಮ್ಯಾಚಸ್ ತುಂಬಾ ದೊಡ್ಡ ಮಾರ್ಜಿನ್ ಗೆದ್ರೆ ಮಾತ್ರನೇ ಅವರು ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಈ ಮ್ಯಾಚ್ ನೋಡಬೇಕು ಯಾರು ಗೆಲ್ತಾರೆ ಅಂತ. ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತೆ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ಇದು ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ಸೊ ಈ ಒಂದು ಪಿಚ್ ಏನಿದೆ ಇದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಥ್ರೂ ಔಟ್ ದ ಸೀಸನ್ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಆಗಿ ನಮಗೆಲ್ಲರಿಗೂ ಗೊತ್ತು ಈ ಪಿಚ್ ಬಗ್ಗೆ. ಸೊ ಈ ಮ್ಯಾಚಲ್ಲಿ ಈಸಿಯಾಗಿ 170 to 190 ರನ್ಸ್ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರೆ ಆರಾಮಾಗಿ 200 ಕೂಡ ಕ್ರಾಸ್ ಮಾಡ್ಬೋದು. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ ನೋಡ್ಕೊಳ್ಳೋದಾದ್ರೆ ಒಟ್ಟಾರೆಯಾಗಿ 3 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 2 ಮ್ಯಾಚಲ್ಲಿ ಗುಜರಾತ್ ಅವರು ಗೆದ್ದಿದ್ದಾರೆ, ಇನ್ನು 1 ಮ್ಯಾಚಲ್ಲಿ ಕೋಲ್ಕತ್ತಾ ಅವರು ಗೆದ್ದಿದ್ದಾರೆ. ಸೊ ಇವತ್ತು ಕೋಲ್ಕತ್ತಾ ಅವರು ಗೆದ್ಬಿಟ್ಟು ಅದನ್ನ ಈಕ್ವಲ್ ಮಾಡ್ತಾರಾ ಅಂತ ನೋಡಬೇಕಾಗಿದೆ ನಾವು. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ಗುಜರಾತ್ ಟೈಟನ್ಸ್ ಅವ್ರ ಕಡೆಯಿಂದ ಸಾಯಿ ಸುದರ್ಶನ್ ಹಾಗೂ ಅವರ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಡೇವಿಡ್ ಮಿಲ್ಲರ್, ಶಾರುಖ್ ಖಾನ್, ಮ್ಯಾಥ್ಯೂ ವೇಡ್, ರಾಹುಲ್ ತೆವಾತಿಯಾ, ರಶೀದ್ ಖಾನ್, ನೂರ್ ಅಹ್ಮದ್, ಉಮೇಶ್ ಯಾದವ್, ಮೋಹಿತ್ ಶರ್ಮಾ, ಕಾರ್ತಿಕ್ ತ್ಯಾಗಿ ಹಾಗೂ ಸಂದೀಪ್ ವಾರಿಯರ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಕೋಲ್ಕತ್ತಾ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದ್ರೆ ಅವ್ರ ಕಡೆಯಿಂದ ಫಿಲ್ ಸಾಲ್ಟ್, ಸುನಿಲ್ ನರೇನ್, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ, ಆಂಡ್ರೆ ರಸೆಲ್, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್, ಮಿಚೆಲ್ ಸ್ಟಾರ್ಕ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಹಾಗೂ ವೈಭರ್ ಅರೋರಾ ಅವರು ಕಣಕ್ಕಿಳಿದಿದ್ದಾರೆ.